ನನ್ನ ಹೆಸರು ನೀತು. ನಾನು ಒಂದು IT ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಮ್ಮ ಮನೆ ಇರೋದು ಊರಿನಲ್ಲಿ, ಆದರೆ ಕೆಲಸಕ್ಕಾಗಿ ನಾನು ಸಿಟಿಗೆ ಬಂದಿದ್ದೇನೆ. ಮನೆಯಲ್ಲಿ ನನ್ನನ್ನು PGಗೆ ಕಳಿಸೋಕೆ ಇಷ್ಟ ಇಲ್ಲ. ಅದಕ್ಕೆ ನನ್ನ ದೂರದ ಸಂಬಂಧಿಕರ ಮನೆಯಲ್ಲಿ ನನಗೆ ಇರಲು ವ್ಯವಸ್ಥೆ ಮಾಡಿದರು. ಅವರು ನನಗೆ ವರಸೆಯಲ್ಲಿ ತಾತ ಅಜ್ಜಿ ಆಗಬೇಕು, ಆದರೆ ಅವರಿಗೆ ತುಂಬ ಏನು ವಯಸ್ಸು ಆಗಿಲ್ಲ. ತಾತ ಅಂತ ಕರೆಯುವ ಅವರಿಗೆ ಒಂದು 55 ವರ್ಷ ಆಗಿದೆ, ಅಜ್ಜಿಗೆ ಒಂದು 50 ವರ್ಷ. ಅವರಿಬ್ಬರಿಗೂ ಮಕ್ಕಳಿದೆ. ಅವರ ಮಕ್ಕಳಿಗೆ ಮದುವೆಯಾಗಿ ಅವರ ಗಂಡಂದಿರ ಮನೆಯಲ್ಲಿ ಇದ್ದಾರೆ. ಅದಕ್ಕೆ ಮನೆಯಲ್ಲಿ ಈಗ ತಾತ ಅಜ್ಜಿ ಮಾತ್ರ ಇರೋದು. ಜೊತೆಗೆ ಇವಾಗ ನಾನು ಇದ್ದೇನೆ. ನನಗೆ IT ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವುದರಿಂದ ಶಿಫ್ಟ್ ಇರುತ್ತೆ. ಮೊದಲು ಮನೆಯಲ್ಲಿ ನೈಟ್ ಶಿಫ್ಟ್ ಬೇಡ ಅಂದರು, ಆದರೆ ಕೆಲಸಕ್ಕಾಗಿ ನಾನು ನೈಟ್ ಶಿಫ್ಟ್ ಮಾಡಲೇಬೇಕಾಗಿತ್ತು. ನನಗೆ ಆಫೀಸ್ನಲ್ಲಿ ಒಳ್ಳೆ ಗೆಳೆಯರು ಆಗಿದ್ದಾರೆ. ನನಗೆ ಮೊದಲಿಂದಾನೂ ಜಾಸ್ತಿ ಗೆಳೆಯರು ಇಲ್ಲ. ಆಫೀಸ್ನಲ್ಲೂ ಅಷ್ಟೆ. ನಾನು, ಸುಮಾ ಮತ್ತು ಸುನಿಲ್, ನಾವು ಮೂವರು ಯಾವಾಗಲೂ ಒಟ್ಟಿಗೆ ಇರ್ತೇವೆ. ನಾನು ಅಜ್ಜಿ ಮನೆಗೆ ಬಂದ ಮೇಲೆ ಅವರಿಬ್ಬರೂ ನಾನು ಮನೆಗೆ ಕರೆದೆ. ಅವರಿಗೂ ಇಬ್ಬರೇ ಇದ್ದು ಬೇಜಾರಾಗಿತ್ತು. ಅವರನ್ನು ನೋಡಿ ಖುಷಿಯಿಂದ ಮಾತಾಡಿಸಿದ್ರು. ಸುನಿಲ್ಗೆ ಮನೆ ನೋಡಿ ಖುಷಿಯಾಯಿತು. ತಾತ ಹೇಳಿದರು, ನಿಮಗೆ ಬೇಜಾರಾದಾಗೆಲ್ಲ ಶನಿವಾರ ಭಾನುವಾರ ಇಲ್ಲಿಗೆ ಬರಬಹುದು. ಎಲ್ಲರೂ ಒಟ್ಟಿಗೆ ಮಾತಾಡಿಕೊಂಡು ಇರಬಹುದು. ಒಟ್ಟಿನಲ್ಲಿ ನನಗೆ ಚೆನ್ನಾಗಿ ಮನೆ ಮತ್ತು ಕೆಲಸ ಹೊಂದಿಕೊಂಡು ಜೀವನ ಆರಾಮವಾಗಿತ್ತು. ಆಫೀಸ್ನಲ್ಲಿ ಸುಮಾ ಮತ್ತು ಸುನಿಲ್ ಇಬ್ಬರು ಒಟ್ಟಿಗೆ ಇನ್ನಷ್ಟು ಹತ್ತಿರ ಆದರು ಮತ್ತು ಅವರಿಬ್ಬರು ಪ್ರೀತಿಸುತ್ತಿದ್ದರು. ಮತ್ತು ಅವರು ಏಕಾಂತ ಸಿಕ್ಕಾಗಲೆಲ್ಲ ಹಸಿಬಿಸಿ ಕೆಲಸದಲ್ಲಿ ತೊಡಗಿರುತ್ತಿದ್ದರು. ನನಗೂ ಕೆಲವೊಮ್ಮೆ ಇದು ಕಣ್ಣಿಗೆ ಬಿದ್ದಿದೆ. ನಾನು ಅದನ್ನೆಲ್ಲ ನೋಡಿದಾಗಲೆಲ್ಲ ನನ್ನ ಮನಸ್ಸಿನಲ್ಲೂ ಆಸೆಗಳು ಹುಕ್ಕುತ್ತವೆ. ಆದರೆ ಏನು ಮಾಡುವುದು? ನಾನು ಮನೆಯಲ್ಲೇ ನೋಡಿದ ಹುಡುಗ ಮದುವೆಯಾಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಸುನಿಲ್ ಮತ್ತು ಸುಮಾ ಒಂದು ಬಾರಿ ನನ್ನ ಹತ್ರ ಬಂದು, ಇವತ್ತು ಶನಿವಾರ ಭಾನುವಾರ ನಾವು ನಿಮ್ಮ ಮನೆಗೆ ಬರುತ್ತೇವೆ. ನಾನು ಅದಕ್ಕೆ ಹೇಳಿದೆ, ಅಜ್ಜಿ ಇರೋದಿಲ್ಲ, ತಾತ ಮಾತ್ರ ಇರುತ್ತಾರೆ. ನಮ್ಮದೇನೂ ಅಭ್ಯಂತರ ಇಲ್ಲ, ಎಲ್ಲರೂ ಒಟ್ಟಿಗೆ ಇರಬಹುದು. ಅಂದು ಶನಿವಾರ ಅವರು ನಮ್ಮ ಮನೆಗೆ ಬಂದರು. ತಾತ ಸಂಜೆ ವಾಕಿಂಗ್ಗೆ ಹೋಗಿದ್ದರು. ಸುನಿಲ್ ಮತ್ತು ಸುಮಾ ತಾತ ಮನೆಯಲ್ಲಿ ಇಲ್ಲದನ್ನು ನೋಡಿ ನನ್ನ ರೂಮಿಗೆ ಹೋಗಿ ಕೋಣೆಯ ಬಾಗಿಲನ್ನು ಹಾಕಿಕೊಂಡರು. ಕೋಣೆಯಿಂದ ಏನೇನೋ ಶಬ್ದ ಬರ್ತಾ ಇದೆ. ಆ ಶಬ್ದದ ಕುತೂಹಲ ನನಗೆ ಹೆಚ್ಚಿಸುತ್ತಿದೆ. ಸ್ವಲ್ಪ ಹೊತ್ತು ಆದಮೇಲೆ ಇಬ್ಬರು ಆಚೆ ಬಂದರು. ನನ್ನನ್ನು ನೋಡಿ ಇಬ್ಬರು ತಲೆ ತಗ್ಗಿಸಿ ಕಿರುನಗೆ ಬೀರಿ ಸೋಫಾದ ಮೇಲೆ ಕುಳಿತುಕೊಂಡರು. ಅಷ್ಟೊತ್ತಿಗೆ ತಾತ ಬಂದರು. ಅವರಿಬ್ಬರನ್ನು ಮಾತನಾಡಿಸಿ ಕಾಫಿ ಕುಡಿದು ಹೀಗೆ ಹೊರಟುತ್ತಾ ನಾನು ರಾತ್ರಿ ಊಟಕ್ಕೆ ತಯಾರಿಯನ್ನು ಮಾಡಿದೆ. ರಾತ್ರಿ ಎಲ್ಲರೂ ಊಟವನ್ನು ಮಾಡಿದ್ವಿ. ಊಟ ಮಾಡಿದ ಮೇಲೆ ತಾತಾಗೆ ರಾತ್ರಿ ಬೇಗ ಮಲ್ಕೋ ಅಭ್ಯಾಸ. ಅದಕ್ಕೆ ಅವರು ಬೇಗ ಹೋಗಿ ಮಲಗುವುದು. ಸುನಿಲ್ ತಾತ ಮುಂದೆ ನಾನು ಹಾಲಲ್ಲಿ ಮಲಗ್ತೀನಿ ಅಂತ ಅಂದರು. ನಾನು ಮತ್ತು ಸುಮಾ ರೂಮಿಗೆ ಹೋದ್ವಿ. ಆದರೆ ಸ್ವಲ್ಪ ಹೊತ್ತು ಆದಮೇಲೆ ಸುನಿಲ್ ನಮ್ಮ ರೂಮಿಗೆ ಬಂದು, ನೀನು ದಯವಿಟ್ಟು ನಾನು ಸುಮಾ ಜೊತೆ ಕಳಿಬೇಕು ಅಂತ ಹೇಳಿದರು. ನಾನು ಮೊದಲು ಒಪ್ಪಲಿಲ್ಲ, ಆದರೆ ಅವರು ಪ್ಲೀಸ್ ಅಂತ ಅಂದಮೇಲೆ ಒಪ್ಕೊಂಡೆ. ನಾನು ಒಬ್ಬಳೇ ಹಾಲಿನಲ್ಲಿ ಸೋಫಾದ ಮೇಲೆ ಮಲಗಿದೆ. ಸುನಿಲ್ ಮತ್ತು ಸುಮಾ ಕೋಣೆಯ ಒಳಗೆ ಹೋಗಿ ಅವರು ಯೋಚಿಸಿಕೊಂಡ ಕೆಲಸದಲ್ಲಿ ಮಗ್ನರಾದರು. ನನಗೆ ಶಬ್ದಗಳು ಕೇಳಿ ಈ ಸತಿ ಕುತೂಹಲ ತಾಳಲಾರದೆ ಕಿಟಕಿಯಿಂದ ಹಿಣುಕಿ ನೋಡಿದೆ. ಆ ದೃಶ್ಯವನ್ನು ನೋಡಿ ನನ್ನ ಮೈ ರೋಮಗಳು ನಿಂತುಕೊಂಡವು. ನನ್ನ ಬಾವಿಯನ್ನು ನೀರು ಬರಲು ಶುರುವಾಯಿತು. ಮುಂದೆ ನೋಡಲಾರದೆ ನಾನು ಸೋಫಾದ ಮೇಲೆ ಬಂದು ಮಲಗಿದೆ. 5 ನಿಮಿಷ ಆದಮೇಲೆ ತಾತ ರೂಮಿನಿಂದ ಆಚೆ ಬರ್ತಾರೆ ನೀರು ಕುಡಿಯಲು. ನಾನು ಒಬ್ಬಳೇ ಹಾಲಿನಲ್ಲಿ ಸೋಫಾದ ಮೇಲೆ ಮಲಗಿದ್ದೆ. ಸುನಿಲ್ ಮತ್ತು ಸುಮಾ ಕೋಣೆಗೆ ಹೋಗಿದ್ದನ್ನು ನೋಡಿ, ತಾತ ನೀನು ಒಬ್ಬಳೇ ರೂಮಿನಲ್ಲಿ ಮಂಚದ ಮೇಲೆ ಆರಾಮಾಗಿ ಮಲ್ಕೋಬಹುದು, ಬಾ ಎಂದು ಕರೆದುಕೊಂಡು ಅವರ ರೂಮಿಗೆ ಮಲಗಿಸಿಕೊಂಡರು. ಅವರು ನನ್ನ ಪಕ್ಕ ಮಲಗಿದರು. ನನಗೆ ತಲೆಯಲ್ಲಿ ಸುನಿಲ್ ಮತ್ತು ಸುಮಾ ಮಧ್ಯೆ ನಡೆದ ದೃಶ್ಯವೇ ಕಣ್ಣಿಗೆ ಬರುತ್ತದೆ. ನಿದ್ರೆ ಹತ್ತಲಿಲ್ಲ. ತಾತ ಮಲಗಿದ್ದಾರೆ ಅಂತ ನಾನು ಖಚಿತಪಡಿಸಿಕೊಂಡು ನಾನೇ ಕೈಯಿಂದ ಬಾವಿಯನ್ನು ತೋಡಲು ಶುರು ಮಾಡಿದೆ. ನೀರು ಜಿನುಗಿದ ಮೇಲೆ ನಾನು ಸಮಾಧಾನ ಮಾಡಿಕೊಂಡು ನಿದ್ರೆ ಹತ್ತಿತು. ಮಧ್ಯರಾತ್ರಿ ನನಗೆ ಎಚ್ಚರವಾದಾಗ ನನ್ನ ಚೆಂಡುಗಳ ಮೇಲೆ ಯಾರದೋ ಕೈ ಇದೆ ಮತ್ತು ಹಿಂದಿನಿಂದ ಏನೋ ಒತ್ತುತ್ತಿರುವ ಅನುಭವ. ನಾನು ನಿದ್ರಿಸಿದಂತೆ ನಾಟಕ ಮಾಡಿದೆ, ಆದರೆ ಎಚ್ಚರವಾಗಿದ್ದೆ. ಆ ಕೈ ಬೇರೆ ಯಾರದ್ದೋ ಆಗಿರಲಿಲ್ಲ, ತಾತನದ್ದೇ ಆಗಿತ್ತು. ತಾತ ನಾನು ನಿದ್ರಿಸುತ್ತಿದ್ದೇನೆ ಎಂದು ತಿಳಿದು ಈ ಕೆಲಸ ಮಾಡುತ್ತಿದ್ದಾರೆ. ಅವರ ಕೈ ಬಾವಿಯ ಹತ್ರ ತಲುಪಿದೆ. ನನಗೆ ಪಕ್ಕದ ಕೋಣೆಯಲ್ಲಿ ನಡೆಯುತ್ತಿರುವ ದೃಶ್ಯಗಳು ನೆನಪಿಗೆ ಬರುತ್ತದೆ. ನಾನು ಏನು ಯೋಚನೆ ಮಾಡಿದೆ, ನನ್ನದೇ ಲೋಕದಲ್ಲಿ ವಿವರಿಸುತ್ತಿದ್ದೆ. ತಾತ ತಮ್ಮ ನೆಟ್ಟಗಿರುವ ಗಟ್ಟಿಯಾಗಿರುವ ಕೋಲಿನಿಂದ ನೀರನ್ನು ತೆಗೆಯುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ.
ನಾನು ಕಣ್ಣು ಮುಚ್ಚಿಕೊಂಡೇ ಅದನ್ನು ಅನುಭವಿಸುತ್ತಿದ್ದೇನೆ, ಆಸ್ವಾದಿಸುತ್ತಿದ್ದೇನೆ. ತಾತ ಎಷ್ಟು ಸಾಧ್ಯವೋ ಅಷ್ಟು ನೀರನ್ನು ತೆಗೆದರು. ನೀರು ತೆಗೆದ ಮೇಲೆ ಏನೂ ತಿಳಿಯದಂತೆ ಆ ಕಡೆ ಮುಖವನ್ನು ಮಾಡಿ ಮಲಗಿದರು. ಮರುದಿನ ಬೆಳಗ್ಗೆ ಎಚ್ಚರವಾದಾಗ ಬೆಳಕಾಗಿತ್ತು. ತಾತ ವಾಕಿಂಗ್ ಹೋಗಿದ್ದರು. ನಾನು ನಿನ್ನೆ ರಾತ್ರಿ ನಡೆದ ಘಟನೆಯನ್ನು ನೆನಪಿಸಿಕೊಂಡು ಹೊಸ ಅನುಭವವನ್ನು ಪಡೆದ ಖುಷಿಯಲ್ಲಿ ತೇಲುತ್ತಿದ್ದೆ. ಪಕ್ಕದ ರೂಮಿನಲ್ಲಿದ್ದ ಸ್ನೇಹಿತರು ಎಚ್ಚರವಾಗಿ ಮನೆಯಲ್ಲಿ ಓಡಾಡುತ್ತಿದ್ದರು. ನನ್ನನ್ನು ನೋಡಿ, ನಾವು ನಿಧಾನಕ್ಕೆ ಹೇಳಬೇಕು, ನೀನು ಯಾಕೆ ಇಷ್ಟು ಲೇಟಾಗಿ ಎದ್ದಿದ್ದೀಯಾ ಎಂದು ಕೇಳಿದರು. ನಾನು ಮನಸ್ಸಿನಲ್ಲಿ, ನಿಮಗಿಂತ ಚೆನ್ನಾಗಿ ನೀರನ್ನು ಯಾರು ತೆಗೆದಿದ್ದಾರೆ ನನಗೆ. ನಾನು ಮುಗುಳ್ನಗುತ್ತಿರುವುದನ್ನು ನೋಡಿ, ಏನೋ ಆಗಿದೆ ಅವಳಿಗೆ ಅಂತ ಸ್ನೇಹಿತರು ರೇಗಿಸಿದರು. ನಾನು ಸ್ವಚ್ಛವಾಗಿ ಕಾಫಿಯನ್ನು ಮಾಡಲು ಹೋದೆ. ಸ್ನೇಹಿತರಿಗೆ ನೀಡಿ ಕಾಫಿಯನ್ನು ಹೀರುತ್ತಿದ್ದೆ. ತಾತ ವಾಕಿಂಗ್ನಿಂದ ಬಂದರು. ನಾನು ಅವರಿಗೆ ಕಾಫಿಯನ್ನು ನೀಡಿದೆ. ಅವರು ಕಾಫಿಯನ್ನು ಕುಡಿದು ಏನೂ ನಡೆದಿಲ್ಲದಂತೆ ವರ್ತಿಸಿದರು. ಅವರ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದರೆ ಅಂದು ರಾತ್ರಿ ಮತ್ತೆ ನನ್ನ ಸ್ನೇಹಿತರು ಕೋಣೆಯಲ್ಲಿ ಮಲಗಿದರು. ನಾನು ತಾತನ ಪಕ್ಕ ಮಲಗಿದೆ. ನಾನು ನಿದ್ರಿಸಿದ ತಿಳಿದ ಮೇಲೆ ತಾತ ಅವರ ಕೆಲಸದಲ್ಲಿ ನಿರತರಾದರು. ಇವತ್ತು ಇನ್ನಷ್ಟು ಗಟ್ಟಿ ಕೋಲಿನಿಂದ ನೀರನ್ನು ತೆಗೆದರು ಮತ್ತು ಹೆಚ್ಚು ಸಮಯ ಹಿಡಿಯಿತು. ತಾತ, ನೀನು ನಿದ್ರೆ ಮಾಡುತ್ತಿಲ್ಲ ಎಂದು ನನಗೆ ತಿಳಿದಿದೆ. ಯಾಕೆ ನಾಟಕ ಆಡ್ತಿದ್ದೀಯಾ? ನಾನು ನಿಧಾನಕ್ಕೆ ಕಣ್ಣುಬಿಟ್ಟು, ನಾನು ಎಚ್ಚರವಾಗಿದ್ದೇನೆಂದರೆ ನೀವು ನಿಲ್ಲಿಸುತ್ತೀರಾ ಅದಕ್ಕೆ ಎಂದೆ. ನೀನು ಎಚ್ಚರವಾಗಿದ್ದರೂ ನಾನು ಇದನ್ನೇ ಮಾಡುತ್ತಿದ್ದೆ. ನನಗೆ ಬಹುದಿನಗಳಿಂದ ಈ ಅವಕಾಶಕ್ಕಾಗಿ ಕಾಯುತ್ತಿದ್ದೆ. ನೀನು ಮನಸ್ಸಿನಲ್ಲಿ ಆಸೆ ಪಡುತ್ತಿರುವುದು ನನಗೆ ತಿಳಿಯಿತು. ನನಗೂ ಇದನ್ನು ನೆರವೇರಿಸಲು ಯಾರೂ ಇಲ್ಲವಿಲ್ಲ. ನಿಮ್ಮ ಅಜ್ಜಿಯಿಂದ ನನಗೆ ಸಂಕಟವಿದೆ. ಅದನ್ನು ತಪ್ಪಿಸಿಕೊಳ್ಳಲು ನನಗೆ ಇದೊಂದೇ ದಾರಿ. ತಾತ, ನನಗೆ ನಿಂದು ಹೊಸ ಅನುಭವವನ್ನು ನೀವು ನೀಡಿದ್ದೀರಾ. ನಾನು ಎಂದಿಗೂ ಮರೆಯೋದಿಲ್ಲ. ಮರುದಿನ ಕೆಲಸವಿದ್ದರಿಂದ ನಾನು ಆಫೀಸ್ಗೆ ಹೋದ್ವಿ. ಅಜ್ಜಿ ಮನೆಗೆ ಬಂದರು. ನಾವು ಮೊದಲಿನಂತೆ ಸುಮ್ಮನಿದ್ದೆವು. ಆದರೆ ಅಜ್ಜಿ ಇಲ್ಲದ ಸಮಯದಲ್ಲಿ ತಾತ ನನಗೆ ಈ ವಿಷಯದಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ಬಗೆ ಬಗೆಯ ಭಂಗಿಯಲ್ಲಿ ಹೇಳಿಕೊಡುತ್ತಾರೆ. ಅವರೇ ನನಗೆ ಗುರುಗಳಾದರು ಮತ್ತು ಅವರು ಈ ವಿಷಯದಲ್ಲಿ ಪದವಿ ಪಡೆದಿದ್ದಾರೆ. ನಾನು ಅಜ್ಜಿ ಇಲ್ಲದ ಸಮಯಕ್ಕಾಗಿ ಕಾಯುತ್ತಿದ್ದೆ. ತಾತನಿಂದ ಕಲಿಯಲು ಆಸಕ್ತಿ ಇದೆ. ಅದರಲ್ಲೂ ಅವರು ದೊಡ್ಡವರು. ಅವರು ಹೇಳಿದ್ದಕ್ಕೆ ಹೇಗೆ ನಾವು ಇಲ್ಲ ಅನ್ನೋದು. ನಾನು ನೆಪ ಮಾಡಿಯಾದರೂ ಅಜ್ಜಿಯನ್ನು ಎಲ್ಲಾದರೂ ಕಳಿಸುತ್ತಿದ್ದೆವು. ನನ್ನ ಸ್ನೇಹಿತರು ಮನೆಗೆ ಬರುತ್ತಿದ್ದರು. ಈ ಕೆಲಸದಲ್ಲಿ ಒತ್ತಡದಲ್ಲಿ ನಮಗೆ ಇದು ಒಂದು ಒಳ್ಳೆ ನೆಮ್ಮದಿದಾಯಕ ವಿಷಯವಾಯಿತು. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.